ನಾನು ಬಿ.ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ನಿಮಗೆ ಹೋದ ವರ್ಷ ನಡೆದಂಥ ಅಂತಂದ್ರೆ ಫೆಬ್ರವರಿ 2025ರಲ್ಲಿ ನಡೆದಂತಹ 7ನೇ ತಾರೀಕಿಂದ 4ನೇ ತಾರೀಕಿಂದ ಎಲ್ಲಿವರೆಗೂ ಲಾಸ್ಟಿಗೆ 7ನೇ ತಾರೀಕುವರೆಗೂ ಮುಗಿಸಿದ್ದೀವಿ. ನೆಕ್ಸ್ಟ್ ನಮ್ಮದು 10ನೇ ತಾರೀಕಿನಿಂದ ಕಂಟಿನ್ಯೂ ಆಗುತ್ತೆ. 4, 5, 6, 7 ಅಲ್ಲಿ ತನಕ ಮುಗಿಸಿದ್ದೀವಿ. 4 ದಿನಗಳದೆಲ್ಲ ಮುಗಿಸಿದ್ವಿ. ಈಗ 10ನೇ ತಾರೀಕು ಮೊದಲ ಶಿಫ್ಟು ಯಾವ ರೀತಿ ಕ್ವಶನ್ಸ್ ಬಂದಾವ ಅಂತೇಳಿ ನೋಡ್ತಾ ಹೋಗಬೇಕು. ಮ್ಯಾಥಮೆಟಿಕ್ಸು ಓಕೆ. ಅದೇ ರೀತಿ ಶಾರ್ಟ್ಕಟ್ಟಲ್ಲಿ ಹೇಳ್ತಾ ಹೋಗ್ತೀನಿ. ಕಂಟಿನ್ಯೂ ವಿಡಿಯೋ ಎಂಡ್ವರೆಗೂ ನೋಡಿರಿ. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ ಡನ್. ಈಗ ನೋಡಿರಿ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ ಡನ್. ನಾವು ನೋಡಿರಿ ಈಗಾಗಲೇ 4th ಫೆಬ್ರವರಿಯನ್ನು ನೋಡಿದ್ದೀವಿ, ಹೌದಾ. ಆಮೇಲೆ 5th ನೋಡಿದ್ದೀವಿ, 6th ನೋಡಿದ್ದೀವಿ, 7th ಫೆಬ್ರವರಿವರೆಗೂ ನೋಡಿದ್ದೀವಿ. ಓಕೆ. ಆಮೇಲೆ 8th 9th ಇಲ್ಲ. ಈಗ 10ನೇ ತಾರೀಕು ನಡೆದಂತಹ ನಾವು ಕ್ವಶನ್ ಪೇಪರನ್ನು ಫಸ್ಟ್ ಶಿಫ್ಟನ್ನು ನೋಡ್ತಾ ಹೋಗೋಣ. ಲೇಟ್ ಮಾಡೋದು ಬೇಡ. 10 to 20 ಮಿನಿಟ್ಸ್ ಒಳಗೆ ಮುಗಿಸ್ತಾ ಹೋಗೋಣ. ಡನ್. ಎಂಡ್ವರೆಗೂ ನೋಡಿರಿ, ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳು ಇರ್ತಾವೆ. ಓಕೆ ಡನ್. ಈಗ ನೋಡಿರಿ, 33, 72, 11 ಮತ್ತು 18ರಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತಂದಾಗ ಫಸ್ಟಿಗೆ ನಾವು ಇವುಗಳನ್ನೆಲ್ಲ ಫಸ್ಟಿಗೆ ನೋಡಿರಿ ಯಾವ್ಯಾವುದವ. ಈಗ ನೋಡಿರಿ ಕೊಟ್ಟಂಥದ್ದು 33, 72, 11, 18. ಓಕೆ. ಈಗ ನಾನು ಇದರಲ್ಲಿ 18ರಲ್ಲಿ ಮಾಡ್ಬೋದು. ಹೆಂಗೆ 2 ಮತ್ತು 9ರಲ್ಲಿ ಭಾಗ ಹೋದರೆ ನಮ್ಮ ಸಂಖ್ಯೆ ಭಾಗ ಹೋಗುತ್ತೆ. 2ರ ರೂಲ್ಸ್ ಏನದ, ಕೊನೆಯ ಅಂಕಿ ಸಮ ಸಂಖ್ಯೆ ಇರಬೇಕು. ಅಂದರೆ ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ. ಈಗ ಇದ್ದದ್ದು ನಮಗೆ ಇದೊಂದು. ಓಕೆ. ಅವು ಯಾವ್ಯಾವದವ ಸೈಡಿಗೆ ಬರೀನು. 792, ಆಮೇಲೆ 696. ಇದ್ರೊಳಗೆ ಇದು 2ರಲ್ಲಿ ಹೋಗುತ್ತೆ. ಇನ್ನು 9ರಲ್ಲಿ ಅಂತಂದ್ರೆ ಇವೆಲ್ಲ ಕೂಡಿಸ್ಬೇಕು. 7, 9, 16, 2, 18 ಡಿವೈಡೆಡ್ ಬೈ 9 ಅಂದ್ರೆ ಹೋಗುತ್ತೆ. ಇದು 6, 9, 10, 15, 15, 21 ಡಿವೈಡೆಡ್ ಬೈ 9 ಅಂದ್ರೆ ಹೋಗಂಗಿಲ್ಲ. ಅಂದ್ರೆ ನಮಗೆ ಸಿಕ್ಕಿದ್ದು ಯಾವುದು 792. ಈ ಸಂಖ್ಯೆ ನಮ್ಮದು ಎಲ್ಲ ಸಂಖ್ಯೆಗಳಿಂದ ಭಾಗಿಸಲ್ಪಡುತ್ತದೆ. ಓಕೆ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ. ನೆಕ್ಸ್ಟ್, ಒಬ್ಬ ಪ್ರಾಮಾಣಿಕ ಅಪ್ರಾಮಾಣಿಕ ವ್ಯಾಪಾರಿಯು ತನ್ನ ಸರಕುಗಳನ್ನು ಅವುಗಳ ಅಸಲು ಬೆಲೆ ಮಾರಾಟ ಮಾಡುವುದಾಗಿ ಹೇಳಿಕೊಳ್ಳುತ್ತಾನೆ. ಸರಕಿನ ಬೆಲೆ ನೈಜ ತೂಕಕ್ಕಿಂತ 24ರಷ್ಟು ಕಡಿಮೆ ತೂಕ ಬಳಸಿದ್ರೆ ಅವನಿಗೆ ಎಷ್ಟು ಶೇಕಡಾ ಲಾಭ ಆಗುತ್ತೆ? ಈಗ ನೋಡಿರಿ, 24% ಅವನು ತೂಕವನ್ನು ಕಡಿಮೆ ಬಳಸ್ಯಾನಂದ್ರೆ ಎಷ್ಟಾಯ್ತು ನಮ್ಮದು? 100ಕ್ಕೆ 76 ಆಯ್ತು, ಹೌದಾ. ಅಂದ್ರೆ 76ಕ್ಕೆ 24% ಹೊಡೆದಾನ ಅಂದ್ರೆ 100ಕ್ಕಂದ್ರೆ ಎಷ್ಟು, ಹೌದಾ. ನೆಕ್ಸ್ಟ್ ಈಗ ನೋಡಿರಿ, 4ರಲ್ಲಿ ಹೊಡಿತೀರಿ. ಓಕೆ. 4 1 ಆಮೇಲೆ ಎಷ್ಟು ಉಳಿತು? 4 9 36. ನೆಕ್ಸ್ಟ್ 4 6 24, ಹೌದಾ. ಇಲ್ಲಿ ಏನು ಬಂತು? 600 ಡಿವೈಡೆಡ್ ಬೈ 90. ಇಲ್ಲಿ ಆಪ್ಷನ್ ಇಲ್ಲ. ಆಮೇಲೆ ಇದು ನಾನು ಪೂರ್ಣಾಂಕದಾಗ ಬರ್ದಾಗ ಏನಾಗುತ್ತೆ ರೀ? 31:11/19%. ಇದು ನಮ್ಮದು ಫೈನಲ್ ಆನ್ಸರ್. ಓಕೆ ಡನ್. ಓಕೆ. ನೆಕ್ಸ್ಟ್ ಕ್ವಶನ್, ಪೆಟ್ರೋಲ್ನ ಬೆಲೆಯು 50ರಷ್ಟು ಹೆಚ್ಚಾಗಿದೆ. ಅದರ ಮೂಲ ಬೆಲೆಯು ಕೇವಲ 23ರಷ್ಟು ಹೆಚ್ಚಾಗುವಂತೆ ಮಾಡಲು ಅದರ ಮೂಲ ಬೆಲೆ ಎಷ್ಟು ಕಡಿಮೆ ಮಾಡಬೇಕಂತಂದ್ರೆ ಇದು ಸೇಮ್ ಕ್ವಶನ್ನು ರಿಪೀಟ್ ಆಗೈತಿ. ರಿಪೀಟೆಡ್ ಕ್ವಶನ್ ಇದು. ಓಕೆ. ಲಾಸ್ಟ್ ಶಿಫ್ಟಲ್ಲಿ ಲಾಸ್ಟ್ ಕ್ವಶನ್ ಮಾಡಿದ್ವಿ. 100 ಇದ್ದದ್ದು 50 ಹೆಚ್ಚಾಗಬೇಕಂದಾನ. ಲಾಸ್ಟಿಗೆ ಏನಂದಾನ? 23ರಷ್ಟು ಹೆಚ್ಚಾಗುವಂತೆ ಅಂದಾಗ ಎಷ್ಟಾಯಿತು? 123 ಆಯಿತಾ. ಓಕೆ. ಈಗ ಇವೆರಡರ ಡಿಫ್ರೆನ್ಸ್ ಎಷ್ಟದ ರೀ? 27 ಅದ. ಅಂದ್ರೆ 150ಕ್ಕೆ 27 ಅಂತಂದ್ರೆ 100ಕ್ಕೆ ಎಷ್ಟು, ಹೌದಾ. ಓಕೆ. ಈ 0 5 3 5 2 ನೆಕ್ಸ್ಟು 3 1 3 9 27. 9 ಇಲ್ಲಿ 9 ಮತ್ತು 2 ಅಷ್ಟು ಉಳಿತು. 9 ಎಷ್ಟು? 18%. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಓಕೆ ಡನ್. ನೆಕ್ಸ್ಟ್, ಒಂದು ವಸ್ತುವನ್ನು 1500ಕ್ಕೆ ಮಾರಾಟ ಮಾಡುವುದರಿಂದ ಒಬ್ಬ ವ್ಯಕ್ತಿ 150 ಲಾಭ ಗಳಿಸಿದರೆ 24ರಷ್ಟು ಲಾಭ ಬೇಕಿತ್ತಂದರೆ ಎಷ್ಟಕ್ಕೆ ಮಾರಬೇಕು ಅಂತ ಕೇಳ್ಯಾರ ಅವರು. ಓಕೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ 1500ಕ್ಕೆ ಎಷ್ಟು ಲಾಭ ಬಂದತ್ತೆ ರೀ ಅವನಿಗೆ? 1500ಕ್ಕೆ 150 ಲಾಭ ಬಂದತ್ತಂದ್ರೆ ಅವನಿಗೆ ನನಗೆ ಕಾಸ್ಟ್ ಪ್ರೈಸ್ ಬೇಕಲ್ಲ, ಹೌದಿಲ್ಲ. ಈಗ
ನನಗೇನು ಬೇಕಾಗೈತಿ, ಕಾಸ್ಟ್ ಪ್ರೈಸ್ ಬೇಕಾಗಿತ್ತು. ಅಂದ್ರೆ 1500 150 ತೆಗೆದುಬಿಡ್ರಿ, ಎಷ್ಟು ಉಳಿತು, 1350. ಇದೇನು ಹೇಳ್ರಿ, ಕಾಸ್ಟ್ ಪ್ರೈಸ್. ಓಕೆ, ಈಗ ನೋಡಿರಿ ಕಾಸ್ಟ್ ಪ್ರೈಸ್ ಎಷ್ಟದ, 1350. ಅವನಿಗೆ ಎಷ್ಟು ಲಾಭ ಬೇಕಾಗೈತಿ, 100ಕ್ಕೆ 24 ಬೇಕಾಗೈತಿ. ಅಂದ್ರೆ 124 ಆತ. ಈಗ ಸಿಂಪ್ಲಿಫೈ ಮಾಡಿರಿ, ಈ 0 ಈ 0. ನೆಕ್ಸ್ಟು 5 2 5 2 10 5 35. ನೆಕ್ಸ್ಟ್ 2 1 2 6 12 2 2 27 ಇಂಟು 62 ಅಂತಂದ್ರೆ 1674. 1674. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ. ಲಕ್ಷ ಕೊಟ್ಟು ಎಂಡ್ವರೆಗೂ ನೋಡ್ತಾ ಹೋಗಿ. ಓಕೆ, ಡನ್. ನೆಕ್ಸ್ಟ್ 5th ಕ್ವಶನ್. ಒಂದು ವೃತ್ತಾಕಾರದ ಪದ ಸುತ್ತವನ್ನು ಪಿ ಅವರು 1 ನಿಮಿಷ 30 ಸೆಕೆಂಡುಗಳಲ್ಲಿ ಹಾಗೂ ಕ್ಯೂ ಅವರು ಒಂದು ಸುತ್ತನ್ನು 45 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಬಹುದು. ಒಂದು ವೇಳೆ ಅವರಿಬ್ಬರು ಒಂದೇ ಆರಂಭಿಕ ಸ್ಥಾನದಿಂದ ಪರಸ್ಪರ ವಿರುದ್ಧ ದಿಕ್ಕಿನ ಪ್ರಾರಂಭಿಸಿದರೆ ಅವರಿಬ್ಬರು ಎಷ್ಟು ಸೆಕೆಂಡುಗಳ ನಂತರ ಮೊದಲ ಬಾರಿ ಸಲ್ಲಿಸುತ್ತಾರೆ? ಓಕೆ, ಫಸ್ಟಿಗೆ ನಾವೀಗ ಸ್ಪೀಡನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸಿಂಪಲ್. ಸ್ಪೀಡ್ ಯಾರ್ದು, ಫಸ್ಟಿಗೆ ಪಿ ಅದ. ಓಕೆ, ಸ್ಪೀಡ್ ಪಿ. ಈಗ ನೋಡಿರಿ, ಪಿದ ಲೆಂತ್ ಗೊತ್ತಿಲ್ಲ ನನಗೆ, ಡಿವೈಡೆಡ್ ಬೈ ಎಷ್ಟು ನಿಮಿಷ ಒಳಗಂತೆ ನಿಮಿಷ ಪ್ಲಸ್ ಸೆಕೆಂಡ್ ಕೊಟ್ಟಾರಿಲ್ಲ, ನಾ ಎರಡನ್ನು ಸೆಕೆಂಡ್ ಮಾಡ್ಕೋತೀನಿ. ಎಷ್ಟಾಯಿತು, 90 ಆತ. ಓಕೆ, ಎಲ್ ಡಿವೈಡೆಡ್ ಬೈ 90 ಪಿದಾಯಿತು. ನೆಕ್ಸ್ಟ್ ಕ್ಯೂದ ಎಲ್ ಡಿವೈಡೆಡ್ ಬೈ 45. ಹೌದಾ, ನೆಕ್ಸ್ಟ್ ಆಯಿತಾ. ಈಗ ನಾನು ಇವೆರಡರದ್ದು ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ ಹೇಳ್ರಿ, 3L ಡಿವೈಡೆಡ್ ಬೈ 90 ಉಳಿತಾ. ಹೌದು ಇಲ್ಲೋ? ಓಕೆ, ಈಗ ನೆಕ್ಸ್ಟ್ ರಿಲೇಟಿವ್ ಸ್ಪೀಡ್ ಅಂತ ಮಾಡಿದ್ರೆ ನಾವು ರಿಲೇಟಿವ್ ಸ್ಪೀಡ್ ಅಂತಂದಾಗ ಏನು ಬಂತು, ಲೆಂತ್ ಡಿವೈಡೆಡ್ ಬೈ 90 ಪ್ಲಸ್ ಲೆಂತ್ ಡಿವೈಡೆಡ್ ಬೈ 45. ಹೌದಾ? ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಷ್ಟು ಬಂತು, 45 ಅದಲ್ಲ. ಹೌದಾ? ಓಕೆ, ಎಷ್ಟು ಬಂತು, ಎಲ್ ಡಿವೈಡೆಡ್ ಬೈ 30. ಹೌದಾ, ಎಲ್ ಡಿವೈಡೆಡ್ ಬೈ 30 ಆಯಿತು. ಈಗ ನೆಕ್ಸ್ಟ್ ನಾವು 2 ಡಿವೈಡೆಡ್ ಬೈ ಅಂದರೆ 2 ಇಲ್ಲಿ ಬರುತ್ತಲ್ಲ, 2 ಅಂದರೆ ಸಿಂಪ್ಲಿಫೈ ಮಾಡ್ಕೊತ ಹೋಗ್ಬೇಕು ಅಷ್ಟೇ. ಈಗ ನಾವೇನು ಮಾಡ್ತೀವಿ, ಇದು ಬಿಡ್ರಿ, ನೀವು ಮಾಡಿ ತೋರಿಸ್ತೀನಿ ಆದ್ರೆ. ಹೌದಾ? ಓಕೆ, 45 ಅದ. ಓಕೆ, ದೆನ್ ಇವಾಗ ಎಲ್ ಸಿ ಎಮ್ ತೆಗೆದುಬಿಡ್ರಿ, ಎಷ್ಟು ಬಂತು, 90 ಬಂತ. ಓಕೆ, ಇಲ್ಲಿ 2L ಅಂತಂದರೆ ಎಷ್ಟು ಬಂತು, 3L. ಹೌದಲ್ಲ, ಎಲ್ ಪ್ಲಸ್ 2L. ಓಕೆ, ಡನ್ನ. ಓಕೆ, ಈಗ ನಮಗೆ ಏನು ಬಂತು, 3L ಡಿವೈಡೆಡ್ ಬೈ 90. ಹೌದೋ ಇಲ್ಲೋ, 3L ಡಿವೈಡೆಡ್ ಬೈ 90 ನಾನು ಡೈರೆಕ್ಟ್ ಮಾಡಿದ್ದೆ ನೋಡ್ರಿ. ಓಕೆ, ನೀವು ಮಾಡಿ ತೋರಿಸಿದ್ದು 3L ಡಿವೈಡೆಡ್ ಬೈ 90. ಈಗ ನಮಗೇನು ಬಂತು, 3L ಡಿವೈಡೆಡ್ ಬೈ 90 ಇದ್ದದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಏನು ಬಂತು, 3 1 3 30 ಅಂದರೆ ಎಲ್ ಬೈ 30 ಬಂತು. ಎಲ್ ಬೈ 30 ಅಂದರೆ ಟೋಟಲ್ ಟೈಮ್ ಟೇಕನ್ ಅಂತಂದಾಗ ಟೋಟಲ್ ಲೆಂತ್ ಡಿವೈಡೆಡ್ ಬೈ ದಿಸ್ ಟೈಮ್. ಹೌದಿಲ್ಲ, ಎಲ್ ಡಿವೈಡೆಡ್ ಬೈ 30 ಅಂತಂದಾಗ ಎಷ್ಟು ಬಂತು, ಎಲ್ ಕ್ಯಾನ್ಸಲ್ ಆಗಿ 30 ಸೆಕೆಂಡ್ ವಿಲ್ ಬಿ ಫೈನಲ್ ಆನ್ಸರ್. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು. ಯಾಕಂತಂದ್ರೆ ಲಾಸ್ಟ್ ಶಿಫ್ಟಲ್ಲಿ ಎಲ್ಲಿ ಬಂದಿಲ್ಲ ಅನ್ಸುತ್ತೆ, ನೋಡಿ ಒಂದ್ಸಲ ಹೋಗಿ ನೋಟ್ ಮಾಡ್ಕೊರಿ, ಪ್ರಾಕ್ಟೀಸ್ ಮಾಡಿರಿ. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ 6th ಕ್ವಶನ್. ಓಕೆ, ಏಕಪ್ರಕಾರದ ವಾರ್ಷಿಕ ಸರಳ ಬಡ್ಡಿದರದಲ್ಲಿ ವಿಜಯ್ 5400 9400. ಡಿಫ್ರೆನ್ಸ್ ಎಷ್ಟದ ರೀ, 4000. ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿದಾರೆ, ಇಲ್ಲಿ ಬಡ್ಡಿ ದರ ನನಗೆ ಗೊತ್ತಿಲ್ಲ. ಟೈಮ್ ಎಷ್ಟದ ರೀ, 4 ವರ್ಷ ಅದ. ಡಿವೈಡೆಡ್ ಬೈ 100 ಈಕ್ವಲ್ ಟು ಇಬ್ಬರು ನಡುವಿನ ವ್ಯತ್ಯಾಸ ಎಷ್ಟದ ರೀ, 360. ಓಕೆ, ಸಿಂಪ್ಲಿಫೈ. ಈ 0 0 ಹೋಯಿತು. ನೆಕ್ಸ್ಟ್ ಆರ್ ಈಕ್ವಲ್ ಟು 360 ಡಿವೈಡೆಡ್ ಬೈ 4 4 16 0. ಈ 0 ಹೋಯ್ತಾ. ನೆಕ್ಸ್ಟು 16 2 32 ಅಂದರೆ 2.25 ಇಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಸಲ ಪ್ರತಿ ಶಿಫ್ಟಲ್ಲಿ ಒಂದು ಕ್ವಶನ್ ಅದಾವ. ಓಕೆ, ಡನ್. ನೆಕ್ಸ್ಟು
ನೋಡಿರಿ ಶಿಫ್ಟಲ್ಲಿ ಕೆಲವೊಂದು ಕ್ವಶನ್ನು ಡಿಫ್ರೆಂಟ್ ಬಂದಿರ್ತಾವೆ, ಅದಕ್ಕೆ ಎಂಡ್ವರೆಗೂ ನೋಡಿರಿ. ಪ್ರತಿ ಶಿಫ್ಟಲ್ಲಿ ಬಂದಂಗೆ ಇರೋಂಗಿಲ್ಲ. ಓಕೆ, ಡನ್. ನೆಕ್ಸ್ಟ್ ಏನು ಕಂಡಿಡಿ ಅಂದರೆ ಫೋರ್ತ್ ಪ್ರಪೋರ್ಷನ್, 4ನೇ ಸಮಾನುಪಾತ ಕಂಡು ಅಂದರೆ 4ನೇ ಸಮಾನುಪಾತ. ಓಕೆ, 4ನೇ ಸಮಾನುಪಾತ ಕಂಡಿಡ್ರಿ. ನೋಡಿರಿ 5 ಆಮೇಲೆ 35 ಅದ, ಆಮೇಲೆ 3ನೇದು ಏನದ ರೀ ಗೊತ್ತಿಲ್ಲ ನನಗೆ. ಆಮೇಲೆ ಅವುಗಳ ಸಮಾನುಪಾತ ಎಷ್ಟದ ರೀ 84. ಈಗ ಎಕ್ಸ್ ಈಕ್ವಲ್ ಟು ಕಂಡಿಬೇಕು ನಾವು. ಓಕೆ, ಎಕ್ಸ್ ಈಕ್ವಲ್ ಟು ಏನು ಬರುತ್ತೆ 5 × 84, ಹೌದಾ, ಡಿವೈಡೆಡ್ ಬೈ 35. 5 1 5, 7 35, 7 1 7 12 ಅಂದರೆ ಎಕ್ಸ್ ಈಕ್ವಲ್ ಟು 12. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಲಾಸ್ಟ್ ಶಿಫ್ಟಲ್ಲಿ ಈ ಥರ ಕ್ವಶನ್ ಬಂದಿಲ್ಲ. ಓಕೆ, ಈ ಥರ ಕ್ವಶನ್ ಲಾಸ್ಟ್ ಶಿಫ್ಟಲ್ಲಿ ಬಂದಿತ್ತು, ಅಂದರೆ ಪ್ರೀವಿಯಸ್ ಮಾಡಂತ ಬಂದಿತ್ತು. ಏನು, ಮನೋಜ್ ಅವರು ಎ ನಗರದಿಂದ ಬಿ ನಗರಕ್ಕೆ ಹೋಗ್ತಾರೆ, ವೇಗದ 3/5 ವೇಗದ ಚಲಾಯಿಸಿದ್ರೆ 10 ನಿಮಿಷ ತಡ ಆಗಿ ಹೋಗ್ತಾರೆ. ಅವರ ಏನು ಮಾಡ್ತಾರೆ, ಮೊದಲೇ ಮಾಮೂಲಿ ವೇಗದಲ್ಲಿ ಹೋದ್ರೆ ಎಷ್ಟು ಸಮಯ ತೊಗೊತಾರೆ. ಓಕೆ, ಈಗ ನೋಡ್ರಿ ಸ್ಪೀಡು. ಓಕೆ, ಸ್ಪೀಡು ಆಮೇಲೆ ಟೈಮ್ ರೆಸಿಪ್ರೋಕಲ್. ಇದು ನೋಡ್ರಿ 5 ಇದ್ರೆ ಇದು 3 ಇರುತ್ತೆ, ಆಮೇಲೆ ಇದು 3 ಇದ್ರೆ ಇದು 5 ಇರುತ್ತೆ. ಡಿಫ್ರೆನ್ಸ್ ಎಷ್ಟದ ರೀ 2 ಅಂತಂದ್ರೆ 10 ನಿಮಿಷ ಲೇಟ್ ಮಾಡಿ ಹೋಗ್ತಾನ. ಅವ್ರು ಕೇಳಿದ್ದೆಷ್ಟು, ಮಾಮೂಲು ವೇಗು ಅಂತಂದ್ರೆ ಮಾಮೂಲು ಸ್ಪೀಡ್ ಎಷ್ಟದ ರೀ 3 ಅಂದರೆ ಎಷ್ಟು, 3 ಅಂದರೆ ಎಷ್ಟು ರೀ 15 ನಿಮಿಷಗಳು ಅವರು ತೆಗೆದುಕೊಳ್ತಾರೆ. ಓಕೆ, ಡನ್. ನೆಕ್ಸ್ಟ್ 6 ಜನ ಊಟ ಮಾಡಲೆಂದು ಒಂದು ಹೋಟೆಲ್ಗೆ ತೆರಳುತ್ತಾರೆ. ಅವರಲ್ಲಿ 5 ಜನರು ತಮ್ಮ ತಮ್ಮ ಊಟಕ್ಕಾಗಿ ತಲಾ 30 ರೂಪಾಯಿ ಖರ್ಚು ಮಾಡುತ್ತಾರೆ. 6ನೇ ವ್ಯಕ್ತಿ ಎಲ್ಲ 6 ಜನಗಳ ಸರಾಸರಿ ವೆಚ್ಚಕ್ಕಿಂತ 50 ರೂಪಾಯಿ ಹೆಚ್ಚು ಖರ್ಚು ಮಾಡುತ್ತಾನೆ. ಎಲ್ಲ ವ್ಯಕ್ತಿಗಳ ಖರ್ಚು ಎಷ್ಟು ಅಂತ ಕೇಳ್ಯಾರ. ಫಸ್ಟಿಗೆ ನಾವು ಯಾರು ಮಾಡೋಣ, ಫಸ್ಟ್ 1ನೇದು ಏನಂದ ಒಬ್ಬದಾನ, ಹೌದಾ. ಇವ ಏನು ಮಾಡ್ತಾನೆ, ಟೋಟಲ್ಲು ಎಲ್ಲರೂ 30 ರೂಪಾಯಿ ಯೂಸ್ ಮಾಡ್ತಾರೆ. ಆದ್ರೆ ಇನ್ನೊಬ್ಬ ಏನು ಮಾಡ್ತಾನೆ, 50 ರೂಪಾಯಿ ಹೆಚ್ಚು ಮಾಡ್ತಾನೆ. ಎಲ್ಲರಿಗಿಂತ ಸರಾಸರಿ ಅಂದ್ರೆ 5 ಮಂದಿಗಿಂತ ಸರಾಸರಿ ಅಂದರೆ ಎಷ್ಟಾಯಿತು, 5 1 5 10. ಶಾರ್ಟ್ಕಟ್ ಹೇಳತ್ತೀನಿ ಅಂದ್ರೆ 1 ಅಂದ್ರೆ ಎಷ್ಟು ಬಂತು, 40 ಬಂತು. 6 ಅಂದರೆ ಎಷ್ಟಾಯ್ತು ರೀ 240. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಭಾಳ ಸಿಂಪಲ್ ಅದ ರೀ. ಕ್ವಶನ್ ಎಷ್ಟು ಲೆಂದಿ ಇರುತ್ತಲ್ಲ ಅದಕ್ಕೆ ಶಾರ್ಟ್ಕಟ್ಟಾಗಿ ನಾವು ಮಾಡ್ಬೋದು. ಡನ್ನ. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿರಿ. ಎಸ್ ಅವರು ಗಣಿತ ಮತ್ತು ಇಂಗ್ಲೀಷ್ ವಿಷಯಗಳ ಅಂಕಗಳ ಸಮಾನುಪಾತದಲ್ಲಿವೆ. ಕಳೆದ ವರ್ಷ ಗಣಿತದಲ್ಲಿ 60 ಅಂಕಗಳು, ಇಂಗ್ಲೀಷ್ನಲ್ಲಿ 70 ಅಂಕಗಳನ್ನು ಗಳಿಸಿದ್ದು. ಇಂಗ್ಲೀಷ್ನಲ್ಲಿ 60 ಅಂಕಗಳಿದ್ದರೆ ಗಣಿತದಲ್ಲಿ ಎಷ್ಟು? ಈ ವರ್ಷ 60 ಇದ್ರೆ ಅಲ್ಲಿ ಎಷ್ಟು ಅಂತ ಕೇಳ್ಯಾರ ಅವರು. ಓಕೆ, ಯಾವ್ಯಾವ್ದು ಮ್ಯಾಥ್ಸು ಮತ್ತು ಇಂಗ್ಲೀಷ್ ಅದಾವ. ಇಲ್ಲಿ ಮೊದಲಕ್ಕೆ 60 ಇದ್ದು ಮ್ಯಾಥ್ಸ್ ಒಳಗೆ, ಇಲ್ಲಿ 75. ಹೌದಾ. ಈಗ ಅವ್ರು ಏನು ಹೇಳತ್ತಾರ, ಈ ಇಂಗ್ಲೀಷ್ ಅದೈತಲ್ಲ ಇಲ್ಲಿ ಏನಾಗೈತಿ, ಈಗ 60 ಆಗೈತಿ. ಹೌದಾ, ಅದನ್ನ ಕೇಳತ್ತಾರ ಅವರು. ಇಲ್ಲಿದ್ದು 60 ಆಗೈತಿ, ಇಲ್ಲಿ ಅಂದರೆ ಎಷ್ಟು? ಹಂಗಾದ್ರೆ 75 ಅಂದ್ರೆ 60 ಆದ್ರೆ 60 ಅಂದರೆ ಎಷ್ಟು? ಹೌದು ಇಲ್ಲರಿ, 60 ಅಂದರೆ ಎಷ್ಟು ಅಂತಂದಾಗ 60 × 60 ಡಿವೈಡೆಡ್ ಬೈ 75. ಸಿಂಪ್ಲಿಫೈ ಮಾಡಿರಿ, ಎಷ್ಟು ಬಂತು? 15 ಮೂಲೆ 15, 15 ಐದಲೇ 15 ನಾಲ್ಕಲೇ 60, 5 1 5 1 5 2 12 ನಾಲ್ಕಲೇ ಎಷ್ಟು? 48. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೋಡಿರಿ, ಇಷ್ಟದ ಕ್ವಶನ್. ಓಕೆ, ಡನ್. ನೆಕ್ಸ್ಟ್ ಗೋವಿಂದ HDFC ಬ್ಯಾಂಕ್. ಓಕೆ, ಈ 3-4 ಶಿಫ್ಟ್ಗಳಲ್ಲಿ ಸೇಮ್ ಕ್ವಶನ್ ಅರೈಸ್ ಆಗತೈತಿ. ಇಲ್ಲಿ ಶೇಕಡಾವಾರು 3% ಕೊಟ್ಟಾರ. 2 ವರ್ಷಗಳ ನಂತರ ಅಂತ ಕೊಟ್ಟಾರ. ಚಕ್ರ ಬಡ್ಡಿ 203 ಆದ್ರೆ ಸರಳ ಬಡ್ಡಿ ಎಷ್ಟು ಅಂತಂದಾಗ, ಫಸ್ಟಿಗೆ ಚಕ್ರ ಬಡ್ಡಿ ಅಂತಂದಾಗ ನಮ್ಮದು A + B. ಓಕೆ, A + B ಆಮೇಲೆ ಪ್ಲಸ್ AB ಡಿವೈಡೆಡ್ ಬೈ 100. ಎಷ್ಟು ಪರ್ಸೆಂಟೇಜ್ ಅದ ರೀ? 3% ಅಂದ್ರೆ 3.3 + 3 + 3 3 9 ಡಿವೈಡೆಡ್ ಬೈ 100.
ಅಂತಂದ್ರೆ 6.09 ಬಂತು. 6.09 ಏನಿದು ಚಕ್ರಬಡ್ಡಿ. 6.09 ಅಂದ್ರೆ 203 ಅಂದ್ರೆ 6 ಅಂದ್ರೆ ಎಷ್ಟು? ಬರೀ ನನಗೇನು ಬೇಕಾಗೈತಿ? ಸರಳ ಬಡ್ಡಿ ಅಷ್ಟೇ ಬೇಕಾಗೈತೆ ಅಂದಾಗ ಎಷ್ಟು ಬಂತು? 203 ಇಂಟು 6 ಇಂಟು 100 ಡಿವೈಡೆಡ್ ಬೈ 609 ಅಂದ್ರೆ ಇದನ್ನು ನಾವು ಪಾಯಿಂಟ್ ತೆಗೆದು ಮೇಲ್ಗಡೆ 100 ಹಾಕ್ಕೊಂಡಿವಿ. ಹೌದಾ? ಓಕೆ. 203 ಒಂದರಲ್ಲೇ, ಇದು 3ರಲ್ಲೇ, 3 ಒಂದಲೇ, 3 2ರಲ್ಲೇ ಅಂತಂದರೆ ಎಷ್ಟು ಬಂತು? 200. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್, ಒಬ್ಬ ಅಂಗಡಿಯವನು 3 ಅಂಗಿಗಳನ್ನು ಖರೀದಿಸಿದರೆ 2 ಅಂಗಿಗಳು ಉಚಿತ. ಅಂದ್ರೆ 3 ತೊಗೊಂಡ್ರೆ 2 ಫ್ರೀ ಅಂತ ಟೋಟಲ್ ಎಷ್ಟಾಯಿತು? 5 ಆಯಿತು. ಹಂಗಾದ್ರೆ ಶೇಕಡಾವಾರು ರಿಯಾಯಿತಿ ಎಷ್ಟು ಅಂತಂದಾಗ 5 ತೊಗೊಂಡ್ರೆ 2 ಕೊಡ್ತಾನೆ ಫ್ರೀ. ಅಂದ್ರೆ 100ಕ್ಕೆ ಎಷ್ಟು? 5 ಒಂದಲೇ 5 20 ಅಂದ್ರೆ 40% ದಿ ಡಿಸ್ಕೌಂಟ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್, 12, 16, 24ರಿಂದ ಭಾಗಿಸಿದಾಗ 4ಅನ್ನು ಶೇಷವಾಗಿ ಉಳಿಸುವಂತಹ 4,000 ಮತ್ತು 5,000ದ ನಡುವಿನ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಓಕೆ, 4,000 ಮತ್ತು 5,000ಗಳ ಮಧ್ಯದಲ್ಲಿ ಉಳಿಯುವಂತಹ ಯಾವ್ದು? ಫಸ್ಟಿಗೆ ನಾನು ಏನು ಮಾಡ್ತೀನಿ? ಎಷ್ಟು ಶೇಷ ಉಳಿತೈತೆ ಅಂದ್ರೆ ಫಸ್ಟಿಗೆ 4 ಉಳಿಬೇಕಂತಂದ್ರೆ, ಇನ್ನೊಂದು 4,000ದಿಂದ 5,000 ಒಳಗೆ ಅಂತಂದ್ರೆ ಇದು ಬರೋಂಗಿಲ್ಲ. ಹೌದಾ? ಈಗೆಲ್ಲ ಅದ್ರಾಗ -4 ಮಾಡಿರಿ. ಎಷ್ಟು ಬಂತು ಅದನ್ನು ಇಲ್ಲಿ ಬರೀರಿ. ಎಷ್ಟು ಬಂತು? 4, 9, 9, 2. ಹೌದಾ? ನೆಕ್ಸ್ಟು 4, 6, 9, 5. ಹೌದಾ? ನೆಕ್ಸ್ಟು 4, 9, 6, 5. ಡನ್. ಈಗ ನನಗೆ ಇವೆಲ್ಲವೂ 12 ಎಷ್ಟರಿಂದ 12 ಮತ್ತು 16 ಮತ್ತು 24ರಿಂದ ಭಾಗ ಹೋಗ್ಬೇಕೀಗ. ಹೌದಾ? ಭಾಗ ಹೋಗ್ಬೇಕಂತಂದ್ರೆ ನಾನು ನೋಡಿರಿ, 12 ಅಂದ್ರೆ 3 ಮತ್ತು 4ರಿಂದ ಹೋಗ್ಬೇಕು. ಹೌದು ಇಲ್ಲೋ? 3 ಮತ್ತು 4ರಿಂದ ಅಂದಾಗ 4ರಿಂದ ಅಂತಂದಾಗ ಕೊನೆಯ 2 ಅಂಕಿಗಳು ಹೋಗಬೇಕು. ಕೊನೆಯ 2 ಅಂಕಿಗಳು 4ರಿಂದ ಹೋಗ್ಬೇಕು. ಅಂದ್ರೆ ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ. ಯಾವುದು ಹೋಗುತ್ತೆ ರೀ? ಆಪ್ಷನ್ ನಂಬರ್ ಎ ಈಸ್ ರೈಟ್. ಅಂದ್ರೆ 4996 ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ನೋಟ್ ಮಾಡಿರಿ. ಡನ್. ಓಕೆ, 14th ಕ್ವಶನ್. ಎ ಗುಂಪಿನಲ್ಲಿ 81 ಸದಸ್ಯರಿದ್ದರು, ಬಿ ಗುಂಪಿನಲ್ಲಿ 21 ಇದ್ದರು, ಸಿ ಯಲ್ಲಿ 70 ಇದ್ದರು. ಓಕೆ, ಎಷ್ಟೆಷ್ಟು ತರ ನೋಡಿರಿ. ಆಮೇಲೆ ಎ ಬಿ ಸಿ ಪ್ರತಿಯೊಬ್ಬರು ಖರ್ಚು ಮಾಡಿದ ಮೊತ್ತ 467, 117, 378. ಓಕೆ, ಸರಾಸರಿ ಒಟ್ಟು ಕೇಳ್ಯಾರ ಅಂತಂದ್ರೆ ಫಸ್ಟಿಗೆ ಅವರ ಮೊತ್ತಗಳನ್ನು ಬರೀತೀನಿ. 467, ಆಮೇಲೆ 117, ಆಮೇಲೆ 378. ಓಕೆ, ಮಲ್ಟಿಪ್ಲೈ ಬೈ ಅವರ ಒಟ್ಟುಗಳ ಸಂಖ್ಯೆ. ಎ ಇದ್ದದ್ದು ಎಷ್ಟದ ರೀ? ಎ ಎಷ್ಟದ? 81 ಜನ ಅದಾರ. ಇವರು 29 ಅದಾರ, ಇವರು 70 ಅದಾರ. ಈಗ ಮಲ್ಟಿಪ್ಲೈ ಮಾಡಿ ಒಟ್ಟು ಮೊತ್ತವನ್ನು ಬರೀತೀನಿ. 37,827. ನೆಕ್ಸ್ಟು 3393. ಓಕೆ, 26,460. ಓಕೆ, ಡನ್ನ. ಓಕೆ, ಈಗ ಒಟ್ಟು ಇವುಗಳ ಸಂಖ್ಯೆ, ಒಟ್ಟು ಮೆಂಬರ್ಸ್ ಎಷ್ಟು ಅದಾರ? 180. ಇವ್ರ ಟೋಟಲ್ ಮೊತ್ತ ಎಷ್ಟು ಬಂತು? 67,680. ಈಗ ಸರಾಸರಿ ಅಂತಂದಾಗ ನಾವೇನು ಮಾಡ್ತೀವಿ? 180, 67,680. ಸಿಂಪ್ಲಿಫೈ ಮಾಡಿದ ಮೇಲೆ 376. ಓಕೆ, 376. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ದಟ್. ಕೆಲವೊಂದು ಸಲ ನೀವು ಲಾಸ್ಟ್ ಡಿಜಿಟ್ ಮೇಲೆ ಹೋದರೂ ನಡೆಯುತ್ತೆ, ಕೆಲವೊಂದು ಸಲ ಅದು ನಿಮಗೆ ಕ್ಲಿಕ್ ಆಗಂಗಿಲ್ಲ. ಅದಕ್ಕೆ
ಜಲ್ದಿ ಮಲ್ಟಿಫಿಕೇಷನ್ ಮಾಡ್ಕೊಂಡಿಟ್ರೆ ಮುಗಿದೋಯ್ತು. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಓಕೆ, ಫಸ್ಟಿಗೆ ನಾವು 12 1 12 5 60 ಮೈನಸ್ ಈ ಕಡೆ -9 ಅದ, ಈ ಕಡೆ 3 7 21. ಹೌದಾ, ಆ್ಯಡ್ ಮಾಡಿಬಿಟ್ಬಿಡ್ರಿ. -35 ಇಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೆಕ್ಸ್ಟ್ ನೋಡಿರಿ, ಹಾಂ ಇದು ರೀತಿ ಮಾಡಿದ್ರಿ. ಲಾಸ್ಟ್ 612 ಇಬ್ಬರು ಜನ ಇರ್ತಾರೆ, ಅವರ ಇಬ್ಬರ ನಡುವೆ ಎಷ್ಟು ಶೇಕಡ ಅದ ರೀ? 8%. ಇದನ್ನು ನಾವು ಭಿನ್ನ ರಾಶಿ ಒಳಗೆ ಬರ್ರೆ ಏನಾಗುತ್ತೆ? 2/25 ಅಂದರೆ 25ಕ್ಕೆ 2 ಹೆಚ್ಚಾಗಿತ್ತು ಅಂತಂದ್ರೆ 27/25. ವಾಟ್ ಈಸ್ ದ ಟೋಟಲ್? 52 ಮೀನ್ಸ್ ಒಟ್ಟು ಮೊತ್ತ 1612. ಅವ್ರು ಕೇಳಿದ್ದು ಯಾರ್ದು? ವರುಣ್ ಅಂದರೆ ಎಷ್ಟದವ? 1 ಅದಾವ ಅಂದ್ರೆ 27 ಅಂದರೆ ಎಷ್ಟು ಅಂತ ಕೇಳ್ಯಾರ ಅವರು. ಓಕೆ, ಈಗ ನೋಡಿ 52 ಇದ್ದದ್ದು 1112 ಆಗಿತ್ತು ಅಂದ್ರೆ 27 ಇದ್ದದ್ದು 837. ಆಪ್ಷನ್ ನಂಬರ್ ಬಿ. ರಿಪೀಟೆಡ್ ಕ್ವಶನ್ ಅದಾವ ನೋಡ್ರಿ. ಇದು ರಿಪೀಟೆಡ್ ಕ್ವಶನ್ನು ವೆರಿ ಇಂಪಾರ್ಟೆಂಟ್. ಓಕೆ, ಡನ್. 17th ಕ್ವಶನ್ ನೋಡ್ರಿ. 4% ಅದ, 24 ಅಂದರೆ ಎಷ್ಟು ಅಂತಂದ್ರೆ 4 1 4 24 ಅಂದ್ರೆ ಈ ಕಡೆದು 100% ಐತಲ್ಲ, ಇಲ್ಲಿ /100 ಇರುತ್ತೆ. ಈ 100 ಈ ಕಡೆ ಹೋದ್ರೆ 600 ಇಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಇದು ಟಿ ಬಿಡ್ರಿ. 12 ಸೆಂಟಿಮೀಟರ್ ಎತ್ತರ ನೇರ ವೃತ್ತಪಾದ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದಾರೆ. ಆಮೇಲೆ ಅದರ ವಿಸ್ತೀರ್ಣ 96 ಸೆಂಟಿಮೀಟರ್² ಆಗಿದ್ರೆ ಅದರ ತ್ರಿಜ್ಯವನ್ನು ಕಂಡುಹಿಡಿದಿದ್ದಾರೆ, ಆರ್ ಕಂಡುಹಿಡಿದಿದ್ದಾರೆ. ಫಾರ್ಮುಲಾ ಏನದ ರೀ? ಫಾರ್ಮುಲಾ A = 2πRh. ಓಕೆ, ವಾಟ್ ಈಸ್ ದ ಏರಿಯಾ? 96 ಪೈ ಅದ ರೀ, ಇದು ಪೈ ಅದ, ಸಾರಿ 96 ಪೈ = ಇಲ್ಲಿ 2 × π × r × h 12 ಅದ. ಈ ಪೈ ಗೆಟ್ ಕ್ಯಾನ್ಸಲ್ ಆಯಿತು. ಹೌದಾ, ಈ ಪೈ ಹೋಯಿತು. ಈಗ 12 × 2 ಅಂತಂದ್ರೆ 24 ಅಂದ್ರೆ ಈ 6ಅನ್ನು ಇಲ್ಲಿ ಇಟ್ಕೊಂಡು 96/24. 24 1 24 4 ಅಂದ್ರೆ ತ್ರಿಜ್ಯ ರೇಡಿಯಸ್ ಎಷ್ಟು ಅದ ರೀ? 4 ಸೆಂಟಿಮೀಟರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಒಂದು ಕೆಲಸವನ್ನು ಎ ಮತ್ತು ಬಿ ಅವರು ಕ್ರಮವಾಗಿ 25 ದಿನಗಳು ಮತ್ತು 35 ದಿನಗಳಲ್ಲಿ ಮಾಡುತ್ತಾರೆ. ಫಸ್ಟಿಗೆ ಏನು ಮಾಡಿರಿ? ಇವುಗಳು ಎರಡು LCM ಮಾಡಿರಿ. LCM ತೆಗಿರಿ. 25 ಮತ್ತು 32 LCM ತೆಗಿರಿ. 150 ಬಂತು ಅಂದ್ರೆ ಇದು 6 ಆದ್ರೆ ಇದು 5 ಆಯಿತು. ಟೋಟಲ್ ಎಷ್ಟಾಯಿತು? 11. ಹೌದಾ, 6 ದಿನಗಳ ಕಾಲ ಒಟ್ಟಿಗೆ ಕೆಲಸ ಮಾಡುತ್ತಾರೆ. 6 ದಿನ ಕೆಲಸ ಮಾಡ್ತಾರಂತಂದ್ರೆ ಟೋಟಲ್ ಎಷ್ಟದೈತೆ ರೀ? ನಮ್ಮದು ಟೋಟಲ್ 11 ಅದ. ಅಂದ್ರೆ ವರ್ಕ್ ಡನ್ ಎಷ್ಟದ ರೀ? ಟೋಟಲ್ ವರ್ಕ್ ಡನ್ 11 ದಿನಗಳ ಕಾಲ, ಸಾರಿ 11 6 ದಿನ ಮಾಡ್ತಾರೆ ಅಂದ್ರೆ 66. ಟೋಟಲ್ ಕೆಲಸ ಎಷ್ಟದವು? 150. ಉಳಿದ ಕೆಲಸ 150 - 66 ಅಂದರೆ ಎಷ್ಟು ಬಂತು? 84. ಈ 84 ಯಾರು ಮಾಡಬೇಕನ್ನೋದು ಮುಂದೆ ನೋಡ್ರಿ. ಬಿ ಅವರ ಬದಲಿಗೆ ಪಿ ಅವರು ಕೆಲಸ ಮಾಡುತ್ತಾರೆ. ಮುಂದಿನ 8 ದಿನಗಳಲ್ಲಿ ಕೆಲಸ ಪೂರ್ಣಗೊಳ್ಳುತ್ತದೆ. ಎರಡನೇ ಕೆಲಸವನ್ನು ಪೂರ್ಣಗೊಳಿಸಲು ಪಿ ಅವರು ಏಕಾಂಗಿಯಾಗಿ ಎಷ್ಟು ದಿನ ಮಾಡಬೇಕು ಅಂತ ಹೇಳ್ಯಾರ. ಈಗ ನೋಡಿರಿ, ಫಸ್ಟಿಗೆ ನನಗೆ ಇಲ್ಲಿ ಪಿ ಬದಲಿಗೆ ಯಾರು ಬರ್ತಾರೆ? ಎ ಪ್ಲಸ್ ಪಿ ಬರ್ತಾರೆ. ಹೌದಾ, ಪಿ ಬರ್ತಾರೆ. ಇವರಿಬ್ಬರು ಮಾಡಬೇಕಾಗೈತಿ. ಎಷ್ಟು ಅದ ರೀ? 84. ಉಳಿದ ಕೆಲಸ ಐತಿ. ಇದ್ರಾಗ 8 ಮೈನಸ್ ಎಷ್ಟದ ಟೈಮ್ ನನಗೆ ಗೊತ್ತಿಲ್ಲ. ಹೌದಾ, ಅದು ಗೊತ್ತಿಲ್ಲ. ಅದನ್ನ ಮೈನಸ್ ಮಾಡಿದಾಗ ನನಗೆ ಏನು ಬಂತೀಗ? 10.5 ಪರ್ ಡೇ ಬಂತು. ಹೌದಿಲ್ಲ ರೀ? 10.5 ಪರ್ ಡೇ ಬಂತು ಅಂದ್ರೆ ಎಫಿಸಿಯನ್ಸಿ ಬೇಕಾಗಿತ್ತು ನನಗೀಗ. ಎಫಿಸಿಯನ್ಸಿ ಅಂತಂದಾಗ 10.5 ಡೇ ಬಂದಾಗ ಈಗ ಪಿ ಎಫಿಸಿಯನ್ಸಿ ಬೇಕಲ್ಲ ನನಗೆ. ಪಿ ಎಷ್ಟು ದಿನದಾಗ ಮಾಡ್ತಾನಂತಂದ್ರೆ 10.5 ಬಂತು. ಈಗ ಆಲ್ರೆಡಿ ನಂದು ಎಷ್ಟು ಬಂತು?
8.5 ಬಂತು. ಆದ್ರೆ ಅವ್ರು ಮಾಡಿದ್ದು 6 ದಿನ ಮೈನಸ್ ಮಾಡಿಬಿಟ್ರಲ್ಲ 4.5 ಪರ್ ಡೇ ಅಂದ್ರೆ 4.5 ಪರ್ ಡೇ ಬಂತು. ಅಂದಾಗ ಟೈಮ್ ಫಾರ್ ಪಿ ಅಂದ್ರೆ ಪಿ ಅವರು ಎಷ್ಟು ದಿನ ತೊಗೊತಾರೆ, ಪಿ ಅವರು ಎಷ್ಟು ದಿನ ತೊಗೊತಾರೆ ಅಂದ್ರೆ ಟೋಟಲ್ 150 ಕೆಲಸ ಅದಾವ. ಔಟ್ ಎಫಿಷಿಯನ್ಸಿ 4.5 ಅದ. ಇದರಿಂದ ನಾವು 33.33 ಡೇಸ್ ತೊಗೊತಾರಂದ್ರೆ ಎಷ್ಟು ಬಂತು 33:1/3. ಇದು ಕೂಡ ಸ್ವಲ್ಪ ಚೇಂಜಸ್ ಕೇಳ್ಯಾರ ಅಂದ್ರೆ ಹೊಸ ಟೈಪ್ ಕೇಳ್ಯಾರ. ಕ್ವಶನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್. ಓಕೆ ಡನ್. ನೋಟ್ ಮಾಡ್ಕೋರಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಯಾಕಂದ್ರೆ ಹೋದ ಶಿಫ್ಟಲ್ಲಿ ಎಲ್ಲಿ ಕೂಡ ಬಂದಿಲ್ಲ. ಡನ್. ಓಕೆ ಲಾಸ್ಟ್ ಕ್ವಶನ್ ಎಲ್ ಸಿ ಎಮ್ ಆಫ್ 36, 45, 465, 310. ಓಕೆ ಈಗ ಫಸ್ಟಿಗೆ ನಾನು ಎಲ್ಲಿ 0 ಮತ್ತು 5ಗಳದಾವ ಅಂತಂದ್ರೆ ಕೊನೆಯಲ್ಲಿ ನಮ್ಗೆ 0 ಇರಬೇಕು ಇಲ್ಲ 5 ಇರಬೇಕು. ಅವುಗಳು ಎರಡೇ ಮಾತ್ರ ನಮಗೆ ಆಪ್ಷನ್ಗಳು ಸಿಕ್ಕೋದು. ಯಾಕಂದ್ರೆ ಕೊನೆಯ ಸಂಖ್ಯೆ 0 ಅಥವಾ 5 ಇರಬೇಕು. ಅಂದರೆ ಇವೆರಡು ಬರೋಂಗಿಲ್ಲ. ಈಗ ಉಳಿದದ್ದು ಎರಡೇ ಆಪ್ಷನ್ ಅಂದಾಗ ನಾನು 36 ಡಿವೈಡ್ ಮಾಡ್ತೀನಿ. ಹೆಂಗೆ ಮಾಡ್ತೀನಿ 9 4 36 ಹೌದಾ. 4 ಅಂತಂದಾಗ ಕೊನೆಯ 2 ಅಂಕಿಗಳು 4 ಹೋಗ್ತಾವೆ ಇವು. ಆಮೇಲೆ 9 ಅಂತಂದಾಗ ಇವೆರಡನ್ನು ಕೂಡಿಸ್ರಿ ಎಷ್ಟು ಬಂತು. ಇದೆಲ್ಲ ಕೂಡಿಸಿದ ಮೇಲೆ 16 ಬಂತು. 16 ಡಿವೈಡೆಡ್ ಬೈ 9 ಅಂದ್ರೆ ಹೋಗಂಗಿಲ್ಲ. ಇಲ್ಲಿ 18 ಡಿವೈಡೆಡ್ ಬೈ 9 ಅಂದ್ರೆ ಹೋಗುತ್ತೆ. ಅಂದರೆ ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಸೊ ಈ ರೀತಿ ಕ್ವಶನ್ಗಳು ನಿಮಗೆ ಎಲ್ಲಿ ಬಂದಿದ್ದು ರೀ 10ನೇ ತಾರೀಕು ಫೆಬ್ರವರಿ. ಓಕೆ 10 ಫೆಬ್ರವರಿ 2025 ಶಿಫ್ಟ್ 1 ಬಂದಿತ್ತು. ಓಕೆ ನೆಕ್ಸ್ಟ್ ಏನು ಮಾಡೋಣ, ಶಿಫ್ಟ್ 2 ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅದೇ ರೀತಿ ಹಿಂದಿನ ವಿಡಿಯೋಗಳನ್ನು ಯಾರು ನೋಡಿಲ್ಲ ಕಂಟಿನ್ಯೂ ಆಗಿ ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಜೈ ಹಿಂದ್.